IPL 2026 ಅಲ್ಲಿ RCB ಫ್ಯಾನ್ಸ್ಗೆ ಕೆಲವೊಂದು ಬಿಗ್ ಅಪ್ಡೇಟ್ಸ್ ಇದಾವೆ. ಇದ್ರ ಬಗ್ಗೆ ಪ್ರತಿಯೊಂದು ಪಿನ್ ಟು ಪಿನ್ ಡಿಸ್ಕಷನ್ ಮಾಡೋಣ. ಅದಕ್ಕಿಂತ ಮುಂಚೆ ಪ್ರತಿಯೊಬ್ಬ RCB ಫ್ಯಾನ್ಸ್ಗೆ ಒಂದೇ ಒಂದು ರಿಕ್ವೆಸ್ಟ್, ವಿಡಿಯೋನ ಒಂದೇ ಒಂದು ಲೈಕ್ ಮಾಡಿ ಮತ್ತು ಇನ್ನು ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಯಾರಾಗಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿಯಾಗಿ RCB ಬಗ್ಗೆ ಪ್ರತಿಯೊಂದು ಅಪ್ಡೇಟ್ಸ್ ನ ಕೊಡ್ತಾ ಇದ್ದೀನಿ. IPL 2026 ಬರ್ತಾ ಇದೆ. ಟ್ರೈನಿಂಗ್ ಕ್ಯಾಂಪ್ ನಡೀತಿದೆ, ಪ್ರಾಕ್ಟೀಸ್ ಕ್ಯಾಂಪ್ ನಡೀತಿದೆ. ಪ್ರಾಕ್ಟೀಸ್ ಕ್ಯಾಂಪ್ ಅಲ್ಲಿ ಏನೆಲ್ಲ ಆಗ್ತಾ ಇದೆ, ದಟ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್. ಇದ್ರ ಬಗ್ಗೆ ಎಲ್ಲಾನು ಡಿಸ್ಕಷನ್ ಮಾಡೋಣ. ಸೊ RCB ಫ್ಯಾನ್ಸ್ ಬೇಗ 1,000 ಲೈಕ್ಸ್ ನ ಬೇಗ ಕಂಪ್ಲೀಟ್ ಮಾಡಿ. ಆಗುತ್ತಾ ನೋಡಮ್ಮ, ಲೈಕ್ ಮಾಡಿ ಬೇಗ. ಫಸ್ಟ್ ಅಪ್ಡೇಟ್ ಏನಪ್ಪ ಅಂದ್ರೆ, ಇವತ್ತು ಫೆಬ್ರವರಿ 12 ವೆರಿ ಇಂಟ್ರೆಸ್ಟಿಂಗ್ ಅಫಿಷಿಯಲ್ ಇನ್ಫಾರ್ಮೇಶನ್ ಬರುತ್ತೆ. ಪ್ರತಿಯೊಬ್ಬ RCB ಫ್ಯಾನ್ಸ್ ಕಾಯ್ತಾ ಇದ್ದಾರೆ. ಆ ಒಂದು ಚಿನ್ನಸ್ವಾಮಿ ಗ್ರೌಂಡ್ ಇಷ್ಟಕ್ಕೆ RCB ಹೋಮ್ ಮ್ಯಾಚ್ ನಡೀತಾವ ಅಥವಾ ಇಲ್ಲ ಅಂತೇಳಿ ಇವತ್ತು ಎಕ್ಸಾಕ್ಟ್ಲಿ 10:30ಕ್ಕೆ ಒಂದು ಬಿಗ್ ಮೀಟಿಂಗ್ ನಡೀತಾ ಇದೆ. ಗವರ್ನಮೆಂಟ್ ಮತ್ತು ನಮ್ಮ RCB ಮ್ಯಾನೇಜ್ಮೆಂಟ್ ಮತ್ತು KSC ಅಫಿಷಿಯಲ್ ಜೊತೆ ಒಂದು ಬಿಗ್ ಮೀಟಿಂಗ್. ಅದು ಎಕ್ಸಾಕ್ಟ್ಲಿ 10:30ಕ್ಕೆ ಸ್ಟಾರ್ಟ್ ಆಗುತ್ತಾ ಇದೆ. ಇನ್ನು ಕೆಲವೇ ಗಂಟೆಗಳಲ್ಲಿ ನಮಗೆ ಒಂದು ಅಫಿಷಿಯಲ್ ಇನ್ಫಾರ್ಮೇಶನ್ ಬರುತ್ತೆ. ಇಷ್ಟಕ್ಕೆ IPL 2026 ಅಲ್ಲಿ RCB ಹೋಮ್ ಮ್ಯಾಚ್ ಚಿನ್ನಸ್ವಾಮಿ ಗ್ರೌಂಡ್ ಅಲ್ಲಿ ನಡೀತಾವ ಅಥವಾ ಇಲ್ಲ ಅಂತೇಳಿ. ಸೊ ಪ್ರತಿಯೊಬ್ಬ RCB ಫ್ಯಾನ್ಸ್ ಯಾರಿಗೆಲ್ಲ ಆ ಒಂದು ಎಕ್ಸೈಟ್ಮೆಂಟ್ ತಡ್ಕೊಳಕ್ಕೆ ಆಗಲ್ಲ, ಬೇಗ ಟೆಲಿಗ್ರಾಮ್ ಗ್ರೂಪ್ ಗೆ ಜಾಯ್ನ್ ಆಗಿ. ಯಾಕೆಂದ್ರೆ ಆ ಒಂದು ಅಫಿಷಿಯಲ್ ಇನ್ಫಾರ್ಮೇಶನ್ ವಿತ್ ಇನ್ ಸೆಕೆಂಡ್ ನಾನು ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಪೋಸ್ಟ್ ಮಾಡ್ತೀನಿ. ಹೌದು, ವಿಡಿಯೋ ಕೂಡ ಮಾಡ್ತೀನಿ, ಆದ್ರೆ ವಿಡಿಯೋ ಮಾಡೋಕೆ ಸ್ವಲ್ಪ ಟೈಮ್ ತಗೊಳುತ್ತೆ. ಯಾಕಂದ್ರೆ ಎಡಿಟಿಂಗು ಸ್ವಲ್ಪ ಪ್ರಾಬ್ಲಮ್ ಇರುತ್ತೆ. ಸೊ ಆದ್ರೆ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಫಾಸ್ಟ್ ಆಗಿ ಇನ್ಫಾರ್ಮೇಶನ್ ಕೊಡ್ತೀನಿ. ಸೊ ಹೋಪ್ ಮಾಡ್ತೀನಿ ಪ್ರತಿಯೊಬ್ಬ RCB ಫ್ಯಾನ್ಸ್ ಈಗಲೇ ಟೆಲಿಗ್ರಾಮ್ ಗ್ರೂಪ್ ಗೆ ಜಾಯ್ನ್ ಆಗ್ತಾರೆ ಅಂತೇಳಿ. ಇದಷ್ಟೆಲ್ಲ ಮುಂದೆ ಬರುವಂತಹ IPL 2026 ಅಲ್ಲಿ RCB ಆ ಒಂದು ಪ್ರಾಕ್ಟೀಸ್ ಕ್ಯಾಂಪ್ ಅಲ್ಲಿ ಯಾರು ಎಷ್ಟೊಂದು ಸ್ಕೋರ್ ಮಾಡಿದೆ ಅಂತೇಳಿ ಎಲ್ಲ ಇನ್ಫಾರ್ಮೇಶನ್ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಪೋಸ್ಟ್ ಮಾಡ್ತೀನಿ. ಟೆಲಿಗ್ರಾಮ್ ಚಾನಲ್ ಕಮೆಂಟ್ ಬಾಕ್ಸ್ ಪಿನ್ ಮಾಡ್ತೀನಿ, ಹೋಗಿ ಬೇಗ ಜಾಯ್ನ್ ಆಗಿ. ಇನ್ನು ಕೆಲವೇ ಗಂಟೆಗಳಲ್ಲಿ ಆ ಒಂದು ಇನ್ಫಾರ್ಮೇಶನ್ ಬರುತ್ತೆ. ಸೆಕೆಂಡ್ ಅಪ್ಡೇಟ್ ಏನಪ್ಪಾ ಅಂದ್ರೆ, ದಿಸ್ ಇಸ್ ವೆರಿ ಮೋಸ್ಟ್ ಇಂಪಾರ್ಟೆಂಟ್. ಏನಪ್ಪಾ ಅಂದ್ರೆ, RCB ಮ್ಯಾನೇಜ್ಮೆಂಟ್ ಆಲ್ರೆಡಿ ಆ ಒಂದು ಪ್ರಾಕ್ಟೀಸ್ ಕ್ಯಾಂಪ್ ಅನ್ನು ಸ್ಟಾರ್ಟ್ ಮಾಡಿದ್ದಾರೆ. ಆದ್ರೆ ದ ಬಿಗ್ ಪ್ಲೇಯರ್ RCB ಮ್ಯಾನೇಜ್ಮೆಂಟ್ ಬರೋಬ್ಬರಿ 7 ಕೋಟಿ ರೂಪಾಯಿ ಕೊಟ್ಟು ಬೈ ಮಾಡಿರುವಂತಹ ಪ್ಲೇಯರ್ ಅದು ವೆಂಕಟೇಶ್ ಅಯ್ಯರ್. ನಿನ್ನೆ RCB ಪ್ರಾಕ್ಟೀಸ್ ಕ್ಯಾಂಪ್ ಗೆ ಜಾಯಿನ್ ಆಗಿದ್ದಾರೆ ವಿತ್ ನ್ಯೂ ಲುಕ್ ಇಂದ ಲಾಂಗ್ ಹೇರ್ ನ ಬಿಟ್ಟಿದ್ದಾರೆ. ಅಂದ್ರೆ ಟ್ರೆಂಡ್ ಏನಪ್ಪಾ ಅಂದ್ರೆ, ಈ IPL 2026 ಅಲ್ಲಿ ಕೆಲವೊಂದು ಪ್ಲೇಯರ್ಸ್ ಲಾಂಗ್ ಹೇರ್ ನ ಬಿಡ್ತಾ ಇದ್ದಾರೆ. ಫಾರ್ ಎಕ್ಸಾಂಪಲ್ ಈಗ ವೆಂಕಟೇಶ್ ಅಯ್ಯರ್ ಅವರು ಬಿಟ್ಟಿದ್ದಾರೆ ಮತ್ತು CSK ಕ್ಯಾಪ್ಟನ್ ಋತುರಾಜ್ ಗಾಯಕ್ವಾಡ್ ಕೂಡ ಲಾಂಗ್ ಹೇರ್ ನ ಬಿಟ್ಟಿದ್ದಾರೆ. ಮತ್ತು ಕೆಲವೊಂದು ಪ್ಲೇಯರ್ಸ್ ಕೂಡ ಒಂದು ಲಾಂಗ್ ಹೇರ್ ನ ಬಿಡ್ತಾ ಇದ್ದಾರೆ. ಗೊತ್ತಿಲ್ಲ ಅದು ಯಾವ ಟ್ರೆಂಡ್ ಅಂತ ಹೇಳಿ. ಬಟ್ ನಮ್ಮ ವೆಂಕಟೇಶ್ ಅಯ್ಯರ್ ಈಗ RCB ಪ್ರಾಕ್ಟೀಸ್ ಕ್ಯಾಂಪ್ ಗೆ ಜಾಯ್ನ್ ಆಗಿದ್ದಾರೆ. ಮತ್ತು ಇವತ್ತಿನ ಒಂದು ಇಂಟ್ರೆಸ್ಟಿಂಗ್ ಅಪ್ಡೇಟ್ ಏನಪ್ಪ ಅಂದ್ರೆ, ನಮ್ಮ RCB ಪ್ರಾಕ್ಟೀಸ್ ಕ್ಯಾಂಪ್ ಅಲ್ಲಿ ಒಂದು ಮ್ಯಾಚ್ ನಡೀತಾ ಇದೆ. ಸೊ ಯಾವ ಪ್ಲೇಯರ್ಗೆ ಎಷ್ಟು ಪ್ಲೇಯರ್ಗೆ ಆ ಒಂದು ಮ್ಯಾಚ್ ಗೊತ್ತಿಲ್ಲ, ಬಟ್ ಡೆಫಿನೆಟ್ಲಿ ಆಗಿ ಒಂದು ಇನ್ಸೈಡ್ ರಿಪೋರ್ಟ್ ನ ಪ್ರಕಾರ ವೆಂಕಟೇಶ್ ಅಯ್ಯರ್ ಓಪನಿಂಗ್ ಮಾಡ್ತಾ ಇದ್ದಾರೆ ಈ ಒಂದು ಪ್ರಾಕ್ಟೀಸ್ ಕ್ಯಾಂಪ್ ಅಲ್ಲಿ ಅಂತ ಒಂದು ಬಿಗ್ ಅಪ್ಡೇಟ್ ಇದೆ. ಸೊ ಹಾಗಾದ್ರೆ ವೆಂಕಟೇಶ್ ಅಯ್ಯರ್ ಎಷ್ಟು ಸ್ಕೋರ್ ನ ಮಾಡಿದ್ದಾರೆ ಅಂತ ನಮಗೆ ಇನ್ಫಾರ್ಮೇಶನ್ ಬರುತ್ತೆ. ಸೊ ಆ ಒಂದು ಇನ್ಫಾರ್ಮೇಶನ್ ಬಂದ್ರೆ ನಾನು ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಪೋಸ್ಟ್ ಮಾಡ್ತೀನಿ. ನೋಡಮ್ಮ ವೆಂಕಟೇಶ್ ಅಯ್ಯರ್ ಯಾವ ರೀತಿ ಬ್ಯಾಟಿಂಗ್ ಮಾಡ್ತಾರೆ ಆ ಒಂದು ಪ್ರಾಕ್ಟೀಸ್ ಕ್ಯಾಂಪ್ ಅಲ್ಲಿ ಅಂತೇಳಿ. ಆ ಒಂದು ವಿಡಿಯೋ ಬಂದ್ರೆ ನಾನು ವಿಡಿಯೋನ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಪೋಸ್ಟ್ ಮಾಡ್ತೀನಿ. ಬಟ್ ನೋಡಮ್ಮ ವೆಂಕಿ ಹೇಗೆ ಪರ್ಫಾರ್ಮೆನ್ಸ್ ಕೊಡ್ತಾರೆ ಅಂತೇಳಿ. ಇಷ್ಟಕ್ಕೆ ವೆಂಕಟೇಶ್ ಅಯ್ಯರ್ಗೆ ನಮ್ಮ RCB ಮ್ಯಾನೇಜ್ಮೆಂಟ್ ನಂಬರ್ 3 ಆ ಒಂದು ಪ್ಲೇಸ್ ಅಲ್ಲಿ ಚಾನ್ಸ್ ಕೊಡ್ತಾರ ಅಥವಾ ಆಸ್ ಎ ಫಿನಿಶರ್ ಆಗಿ ಆಡ್ತಾರೆ ಅಂತೇಳಿ ವೇಟ್ ಮಾಡಮ್ಮ. ಬಟ್ ಅಟ್ ದಿ ಮೂಮೆಂಟ್ ನಂಬರ್ 3 ಪ್ಲೇಸ್ ಅಲ್ಲಿ DDP ಅವರು ಆ ಒಂದು ಚಾನ್ಸ್ ನ ಗ್ರಾಬ್ ಮಾಡಿಕೊಂಡಿದ್ದಾರೆ. ಆ ಡೊಮೆಸ್ಟಿಕ್ ಅಲ್ಲಿ ಸೆನ್ಸೇಷನಲ್ ಬ್ಯಾಟಿಂಗ್ ಪರ್ಫಾರ್ಮೆನ್ಸ್ ಕೊಟ್ಟು. ಬಟ್ ಫೈನಲ್ ನಿರ್ಧಾರ RCB ಮ್ಯಾನೇಜ್ಮೆಂಟ್ ಗೆ ಬಿಟ್ಟಿದ್ದು. ಇಷ್ಟಕ್ಕೆ ಆ ಒಂದು ನಂಬರ್ 3 ಸ್ಲಾಟ್ ಅಲ್ಲಿ DDP ಆಡ್ತಾರ ಅಥವಾ ವೆಂಕಟೇಶ್ ಅಯ್ಯರ್ಗೆ ಚಾನ್ಸ್ ಕೊಡ್ತಾರ ಅಂತೇಳಿ. ಬಟ್ ನೋಡಮ್ಮ ಈ ಒಂದು ಪ್ರಾಕ್ಟೀಸ್ ಕ್ಯಾಂಪ್ ಅಲ್ಲಿ ವೆಂಕಟೇಶ್ ಅಯ್ಯರ್ ಯಾವ ರೀತಿ ಪರ್ಫಾರ್ಮೆನ್ಸ್ ಕೊಡ್ತಾರೆ ಅಂತೇಳಿ. ಸೊ ಆಲ್ಮೋಸ್ಟ್ ಮೆಜಾರಿಟಿ ಆಫ್ ದಿ RCB ಪ್ಲೇಯರ್ಸ್ ಈ ಒಂದು ಟ್ರೈನಿಂಗ್ ಕ್ಯಾಂಪ್ ಅಲ್ಲಿ ಜಾಯ್ನ್ ಆಗಿದ್ದಾರೆ. ಆದ್ರೆ ಕೆಲವೊಂದು ಪ್ಲೇಯರ್ಸ್ ವಿರಾಟ್ ಆಗ್ಲಿ ಮತ್ತು ರಜಾತ್ ಪಡಿದಾರ್ ಮೇ ಬಿ ಇನ್ನೊಂದು ಫ್ಯೂ ಡೇಸ್ ಅಲ್ಲಿ RCB ಕ್ಯಾಂಪ್ ಗೆ ಜಾಯ್ನ್ ಆಗ್ತಿದ್ದಾರೆ. ಮತ್ತು ಆಕ್ಚುಲಿ ಭುವನೇಶ್ವರ್ ಕುಮಾರ್ ಜಾಯ್ನ್ ಆಗ್ಬೇಕಾಗಿತ್ತು, ಬಟ್ ಜಾಯ್ನ್ ಆಗಿಲ್ಲ. ಮೇ ಬಿ ಇವತ್ತು ಅಥವಾ ನಾಳೆ ಜಾಯ್ನ್ ಆಗುವಂತಹ ಎಲ್ಲಾ ಚಾನ್ಸ್ ಇದೆ. ಮತ್ತು ಆಲ್ಮೋಸ್ಟ್ ಕೆಲವೊಬ್ರು RCB ಫ್ಯಾನ್ಸ್ ಕ್ವಶನ್ ಆಗಿ ಕೇಳ್ತಿದ್ರೆ ಇಷ್ಟಕ್ಕೆ ಯಶ್ ದಯಾಲ್ ಯಾವಾಗ ಟ್ರೈನಿಂಗ್ ಕ್ಯಾಂಪ್ ಗೆ ಜಾಯ್ನ್ ಆಗ್ತಾರೆ ಅಂತೇಳಿ. ಬಟ್ ನನಗೆ ಅವ್ರ ಬಗ್ಗೆ ಇನ್ಫಾರ್ಮೇಶನ್ ಬಂದಿಲ್ಲ ಯಾವಾಗ ಯಶ್ ದಯಾಲ್ ಜಾಯ್ನ್ ಆಗ್ತಾರೆ ಅಂತೇಳಿ. ಬಟ್ ಡೆಫಿನೆಟ್ಲಿ ಆಗಿ ಫ್ಯೂ ಡೇಸ್ ಅಲ್ಲಿ ಜಾಯ್ನ್ ಆಗ್ತಾರೆ. ಬಟ್ ಭುವನೇಶ್ವರ್ ಕುಮಾರ್ ಆಲ್ಮೋಸ್ಟ್ ಇವತ್ತು ಅಥವಾ ನಾಳೆ ಜಾಯ್ನ್ ಆಗುವಂತಹ ಚಾನ್ಸ್ ಇರುತ್ತೆ. ಯಾರೇ ಜನ ಇಲ್ಲಿ ನಾನು ಆ ಒಂದು ಅಪ್ಡೇಟ್ ನ ಶೇರ್ ಮಾಡ್ತೀನಿ. ಸೊ ಪ್ರತಿಯೊಬ್ಬ RCB ಫ್ಯಾನ್ಸ್ ಈಗಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಟೆಲಿಗ್ರಾಮ್ ಗ್ರೂಪ್ ಗೆ ಯಾರು ಜಾಯ್ನ್ ಆಗಿಲ್ಲ ಈಗಲೇ ಜಾಯ್ನ್ ಆಗಿ. ಸೊ ಯಾಕಂದ್ರೆ ಎಲ್ಲಾ ಇನ್ಫಾರ್ಮೇಶನ್ ಬರ್ತಾ ಇದಾವೆ. IPL ಪ್ರತಿಯೊಂದು ಅಪ್ಡೇಟ್ ಪಿನ್ ಟು ಪಿನ್ ಶೇರ್ ಮಾಡೋ ಜವಾಬ್ದಾರಿ ನಂದು. ಫೈನಲಿ RCB ಫ್ಯಾನ್ಸ್ ಗೆ ಒಂದೇ ಒಂದು ಕ್ವಶನ್,
RCBಯ ಟ್ರೈನಿಂಗ್ ಕ್ಯಾಂಪ್ ಅಲ್ಲಿ ಪ್ರಾಕ್ಟೀಸ್ ಕ್ಯಾಂಪ್ ಅಲ್ಲಿ ವೆಂಕಟೇಶ್ ಅಯ್ಯರ್ ಅವರ ಬ್ಯಾಟಿಂಗ್ ಮಾಡುವಂತಹ ವಿಡಿಯೋ ಯಾರಿಗೆಲ್ಲ ಬೇಕು ಅಂತೇಳಿ ಒಂದು ಸಲ ಕಮೆಂಟ್ಸ್ ಮಾಡಿ. ದೊಡಮ್ಮ ಯಾರೆಲ್ಲ RCB ಫ್ಯಾನ್ಸ್ ವೆಂಕಟೇಶ್ ಅಯ್ಯರ್ ಅವರ ಬ್ಯಾಟಿಂಗ್ ಗೋಸ್ಕರ ಕಾಯ್ತಾ ಇದ್ದೀರಾ ಅಂತೇಳಿ. ಸೊ ನೀವು ಡಿಮ್ಯಾಂಡ್ಸ್ ಮಾಡಿದ್ರೆ ನಾನು ಟ್ರೈ ಮಾಡ್ತೀನಿ ವೆಂಕಟೇಶ್ ಅಯ್ಯರ್ ಅವರು ಬ್ಯಾಟಿಂಗ್ ಮಾಡುವಂತಹ ವಿಡಿಯೋನ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಪೋಸ್ಟ್ ಮಾಡೋಕೆ. ಸೊ ಬೇಗ ಕಮೆಂಟ್ಸ್ ಮಾಡಿ. ಸೊ ಈ ಒಂದು ಅಪ್ಡೇಟ್ ಅಲ್ಲಿ ಏನಾದ್ರೂ ಡೌಟ್ಸ್ ಇದ್ರೆ ಕಮೆಂಟ್ಸ್ ಮಾಡಿ, ನಿಮ್ಮೆಲ್ಲ ಕಮೆಂಟ್ಸ್ಗೆ ಆನ್ಸರ್ ಮಾಡ್ತೀನಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು.